ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 16/12/2024. ಪ್ರಾಪ್ತ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈ ಪಾವನರಾಗುವ ವಿದ್ಯೆಯು ಎಲ್ಲ ವಿದ್ಯೆಗಳಿಗಿಂತಲೂ ಸಹಜವಾಗಿದೆ. ಇದನ್ನು ಮಕ್ಕಳು, ಯುವಕರು, ವೃದ್ಧರು ಎಲ್ಲರೂ ಓದಬಹುದು. ಇಲ್ಲಿ ಕೇವಲ 84 ಜನ್ಮಗಳನ್ನು ಅರಿತುಕೊಳ್ಳಬೇಕಾಗಿದೆ. ಪ್ರಶ್ನೆ: ಹಿರಿಯರು ಕಿರಿಯರು ಪ್ರತಿಯೊಬ್ಬರೂ ಯಾವ ಅಭ್ಯಾಸವನ್ನು ಅವಶ್ಯವಾಗಿ ಮಾಡಬೇಕಾಗಿದೆ? ಉತ್ತರ: ಪ್ರತಿಯೊಬ್ಬರೂ ಮುರಳಿಯನ್ನು ಅನ್ಯರಿಗೆ ತಿಳಿಸುವ ಅಭ್ಯಾಸವನ್ನು ಖಂಡಿತ ಮಾಡಬೇಕು. ಏಕೆಂದರೆ ನೀವು ಮುರಳೀಧರನ ಮಕ್ಕಳಾಗಿದ್ದೀರಿ. ಒಂದು ವೇಳೆ ಮುರಳಿಯನ್ನು ನುಡಿಸದಿದ್ದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಅನ್ಯರಿಗೆ ತಿಳಿಸುತ್ತಾ ಇರಿ, ಆಗ ಅಭ್ಯಾಸವಾಗಿ ಬಿಡುವುದು. ನೀವು ಪ್ರತಿಯೊಬ್ಬರೂ ತಂದೆ ಸಮಾನ ಶಿಕ್ಷಕರಾಗಬೇಕಾಗಿದೆ. ಏನೇನು ಓದುವಿರೋ ಅದನ್ನು ಅನ್ಯರಿಗೂ ಓದಿಸಬೇಕಾಗಿದೆ. ಚಿಕ್ಕ ಮಕ್ಕಳಿಗೂ ಈ ವಿದ್ಯೆಯನ್ನು ಓದುವ ಅಧಿಕಾರವಿದೆ. ಅವರೂ ಸಹ ಬೇಹದ್ದಿನ ತಂದೆಯ ಆಸ್ತಿಯನ್ನು ತೆಗೆದುಕೊಳ್ಳಲು ಅಧಿಕಾರಿಗಳಾಗಿದ್ದಾರೆ. ಓಂ ಶಾಂತಿ. ಈಗ ಶಿವ ಜಯಂತಿಯು ಬರುತ್ತಿದೆ. ಶಿವ ಜಯಂತಿಯ ಬಗ್ಗೆ ಅನ್ಯರಿಗೆ ಹೇಗೆ ತಿಳಿಸಿಕೊಡಬೇಕು? ನೀವು ಅನ್ಯರಿಗೆ ಹೇಗೆ ತಿಳಿಸಿಕೊಡಬೇಕೆಂದು ತಂದೆಯು ನಿಮಗೆ ತಿಳಿಸಿದ್ದಾರೆ. ಹಾಗೆ ನೀವು ಅನ್ಯರಿಗೆ ತಿಳಿಸಬೇಕಾಗಿದೆ. ಹೇಗೆ ತಂದೆಯು ನಿಮಗೆ ಓದಿಸುತ್ತಾರೆಯೋ ಅದೇ ರೀತಿ ಎಲ್ಲರಿಗೂ ತಂದೆಯು ಓದಿಸಬೇಕಂದಲ್ಲ. ಶಿವ ತಂದೆಯು ನಿಮಗೆ ಓದಿಸಿದ್ದಾರೆ. ಈಗ ನಿಮಗೆ ತಿಳಿದಿದೆ. ತಂದೆಯು ಈ ಶರೀರದ ಮೂಲಕ ಓದಿಸಿದ್ದಾರೆ. ಅವಶ್ಯವಾಗಿ ನಾವು ಶಿವ ತಂದೆಯ ಜಯಂತಿಯನ್ನು ಆಚರಿಸುತ್ತೇವೆ. ನಾವು ಶಿವನ ಹೆಸರನ್ನು ತೆಗೆದುಕೊಳ್ಳುತ್ತೇವೆ. ಅವರು ನಿರಾಕಾರನಾಗಿದ್ದಾರೆ. ಅವರಿಗೆ ಶಿವನೆಂದು ಕರೆಯಲಾಗುತ್ತದೆ. ಶಿವನು ಜನನ ಮರಣ ರಹಿತನೆಂದು ಅವರು ಹೇಳುತ್ತಾರೆ. ಅಂದ ಮೇಲೆ ಅವರ ಜಯಂತಿ ಹೇಗಾಗುವುದು? ಹೇಗೆ ನಂಬರ್ ವಾರ್ ಆಗಿ ಆಚರಿಸುತ್ತಾ ಬರುತ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಆಚರಿಸುತ್ತಲೇ ಇರುತ್ತಾರೆ. ಆದ್ದರಿಂದ ಅವರಿಗೆ ತಿಳಿಸಬೇಕು. ತಂದೆಯು ಬಂದು ಈ ತನುವಿನ ಆಧಾರವನ್ನು ತೆಗೆದುಕೊಳ್ಳುತ್ತಾರೆ. ಮುಖವಂತೂ ಅವಶ್ಯವಾಗಿ ಬೇಕಲ್ಲವೇ? ಆದ್ದರಿಂದ ಗೋಮುಖದ ಮಹಿಮೆ ಇದೆ. ಈ ರಹಸ್ಯವು ಸ್ವಲ್ಪ ಕ್ಲಿಷ್ಟವಾಗಿದೆ. ಶಿವ ತಂದೆಯ ಕರ್ತವ್ಯವನ್ನು ತಿಳಿಯಬೇಕಾಗಿದೆ. ನಮ್ಮ ಬೇಹದ್ದಿನ ತಂದೆಯು ಬಂದಿದ್ದಾರೆ. ಅವರಿಂದಲೇ ನಮಗೆ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಅವಶ್ಯವಾಗಿ ಭಾರತಕ್ಕೆ ಅಪರಿಮಿತವಾದ ಆಸ್ತಿ ಇತ್ತು. ಇದು ಮತ್ತಾರಿಗೂ ಇರುವುದಿಲ್ಲ. ಭಾರತಕ್ಕೆ ಸತ್ಯಖಂಡವೆಂದು ಹೇಳಲಾಗುತ್ತದೆ. ತಂದೆಗೂ ಸಹ ಸತ್ಯವೆಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಮಾತುಗಳನ್ನು ತಿಳಿಸಬೇಕು. ಇದು ಕೆಲವರಿಗೆ ಬೇಗನೆ ಅರ್ಥವಾಗುವುದಿಲ್ಲ. ಕೆಲವರಂತೂ ಬಹು ಬೇಗನೆ ಅರ್ಥಕೊಳ್ಳುತ್ತಾರೆ. ಈ ಯೋಗ ಮತ್ತು ವಿದ್ಯೆ ಎರಡೂ ಬಹು ಬೇಗ ಜಾರುವ ಮರೆಯುವ ವಸ್ತುಗಳಾಗಿವೆ. ಅದರಲ್ಲಿಯೂ ಯೋಗವು ಹೆಚ್ಚಿನದಾಗಿ ಮರೆತು ಹೋಗುತ್ತದೆ. ಜ್ಞಾನವಂತೂ ಬುದ್ಧಿಯಲ್ಲಿ ಇದ್ದೇ ಇರುತ್ತದೆ. ಆದರೆ ನೆನಪೇ ಪದೇ ಪದೇ ಮರೆತು ಹೋಗುತ್ತದೆ. ನಾವು ಹೇಗೆ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂಬ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿದೆ. ಯಾರಿಗೆ ಜ್ಞಾನವಿದೆಯೋ ಅವರೇ 84 ಜನ್ಮಗಳನ್ನು ತೆಗೆದುಕೊಳ್ಳುವರೆಂದು ಬುದ್ಧಿಯಿಂದ ಅರಿತುಕೊಳ್ಳುತ್ತಾರೆ. ಮೊಟ್ಟ ಮೊದಲಿಗೆ ಶ್ರೇಷ್ಠಾತಿ ಶ್ರೇಷ್ಠರೆಂದು ಲಕ್ಷ್ಮೀನಾರಾಯಣರಿಗೆ ಹೇಳಲಾಗುತ್ತದೆ. ನರನಿಂದ ನಾರಾಯಣ ಆಗುವ ಕಥೆಯೂ ಸಹ ಪ್ರಸಿದ್ಧವಾಗಿದೆ. ಹುಣ್ಣಿಮೆಯಂದು ಬಹುತೇಕ ಸ್ಥಾನಗಳಲ್ಲಿ ಸತ್ಯನಾರಾಯಣ ಕಥೆಯನ್ನು ಓದುತ್ತಾರೆ. ಈಗ ನೀವು ತಿಳಿದುಕೊಂಡಿದ್ದೀರಿ. ಅವಶ್ಯವಾಗಿ ನಾವು ತಂದೆಯ ಮೂಲಕ ನರನಿಂದ ನಾರಾಯಣ ಆಗುವ ವಿದ್ಯೆಯನ್ನು ಓದುತ್ತೇವೆ. ಇದು ಪಾವನರಾಗುವ ವಿದ್ಯೆಯಾಗಿದೆ ಮತ್ತು ಎಲ್ಲ ವಿದ್ಯೆಗಳಿಗಿಂತಲೂ ಸಂಪೂರ್ಣ ಸಹಜವಾಗಿದೆ. 84 ಜನ್ಮಗಳ ಚಕ್ರವನ್ನು ಅರಿತುಕೊಳ್ಳಬೇಕಾಗಿದೆ ಮತ್ತು ಈ ವಿದ್ಯೆಯು ಎಲ್ಲರಿಗೂ ಒಂದೇ ಆಗಿದೆ. ಮಕ್ಕಳು, ಯುವಕರು, ವೃದ್ಧರು ಯಾರೇ ಆಗಿರಲಿ, ಎಲ್ಲರಿಗಾಗಿ ಒಂದೇ ವಿದ್ಯೆಯಾಗಿದೆ. ಚಿಕ್ಕ ಮಕ್ಕಳಿಗೂ ಸಹ ಅಧಿಕಾರವಿದೆ. ತಂದೆ ತಾಯಿಗಳಿಗೂ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪವೇ ಕಲಿಸುತ್ತಾ ಇರಬಹುದು. ಇನ್ನೂ ಬಹಳಷ್ಟು ಸಮಯವಿದೆ. ಶಿವ ತಂದೆಯ ನೆನಪು ಮಾಡಿ. ಆತ್ಮ ಮತ್ತು ಶರೀರ ಇಬ್ಬರ ತಂದೆಯರು ಬೇರೆ ಬೇರೆಯಾಗಿದ್ದಾರೆ. ಆತ್ಮ ಮಗು ನಿರಾಕಾರಿಯಾಗಿದೆ. ಅಂದ ಮೇಲೆ ತಂದೆಯು ನಿರಾಕಾರ ಆಗಿದ್ದಾರೆ ಎಂದು ಮಕ್ಕಳಿಗೂ ಸಹ ಕಲಿಸಬಹುದಾಗಿದೆ. ಆ ನಿರಾಕಾರ ಶಿವ ತಂದೆಯ ನಮ್ಮ ತಂದೆಯಾಗಿದ್ದಾರೆ. ಎಷ್ಟು ಸೂಕ್ಷ್ಮ ರೂಪದಲ್ಲಿದ್ದಾರೆ ಎಂಬುದು ಸಹ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಇದನ್ನು ಒಳ್ಳೆಯ ರೀತಿಯಲ್ಲಿ ನೆನಪಿಡಬೇಕಾಗಿದೆ. ಇದನ್ನು ಒಳ್ಳೆಯ ರೀತಿಯಲ್ಲಿ ನೆನಪಿಡಬೇಕಾಗಿದೆ. ಮರೆಯಬಾರದು.
ನಾವಾತ್ಮಗಳು ಸಹ ಬಿಂದು ರೂಪದಲ್ಲಿ ಅತಿ ಸೂಕ್ಷ್ಮವಾಗಿದ್ದೇವೆ. ಮೇಲೆ ಹೋದರೆ ದೊಡ್ಡದಾಗಿ ಕಾಣುವರು, ಕೆಳಗಡೆ ಇದ್ದಾಗ ಚಿಕ್ಕದಾಗಿ ಬಿಡುವುದೆಂದಲ್ಲ, ಅವರಂತೂ ಬಿಂದುವಾಗಿದ್ದಾರೆ. ಮೇಲೆ ಹೋದಾಗ ಹೇಗೆ ಕಾಣಿಸುವುದೋ ಇಲ್ಲ, ಬಿಂದುವಾಗಿದ್ದಾರಲ್ಲವೇ. ಬಿಂದು ಹೇಗೆ ಕಾಣಿಸುತ್ತದೆ? ಈ ಮಾತುಗಳು ಮೇಲೆ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ವಿಚಾರವನ್ನು ಮಾಡಬೇಕಾಗಿದೆ. ನಾವು ಆತ್ಮಗಳು ಶರೀರದಿಂದ ಪಾತ್ರವನ್ನು ಅಭಿನಯಿಸಲು ಮೇಲಿಂದ ಬಂದಿದ್ದೇವೆ. ಆತ್ಮಗಳು ಹೆಚ್ಚುವುದು ಇಲ್ಲ, ಕಡಿಮೆಯಾಗುವುದೂ ಇಲ್ಲ. ಕರ್ಮೇಂದ್ರಿಯಗಳು ಮೊದಲು ಚಿಕ್ಕದಾಗಿತ್ತು, ನಂತರ ದೊಡ್ಡದಾಗುತ್ತಾ ಹೋಗುತ್ತದೆ. ಈಗ ಹೇಗೆ ನೀವು ತಿಳಿದುಕೊಂಡಿದ್ದೀರೋ ಅದೇ ರೀತಿ ಅನ್ಯರಿಗೂ ತಿಳಿಸಬೇಕಾಗಿದೆ. ಇದಂತ ಅವಶ್ಯವಾಗಿದೆ. ನಂಬರ್ ವಾರ್, ಯಾರೆಷ್ಟು ಓದುತ್ತಾರೋ ಅಷ್ಟನ್ನೇ ಓದಿಸುತ್ತಾರೆ. ಎಲ್ಲರೂ ಸಹ ಅನ್ಯರಿಗೆ ಕಲಿಸಿಕೊಡುವ ಶಿಕ್ಷಕರು ಅವಶ್ಯವಾಗಿ ಆಗಬೇಕಾಗಿದೆ. ತಂದೆಯಲ್ಲಂತೂ ಜ್ಞಾನವಿದೆ. ಅವರು ಇಷ್ಟು ಸೂಕ್ಷ್ಮ ಪರಮ ಆತ್ಮನಾಗಿದ್ದಾರೆ. ಸದಾ ಪರಮಾಧಾಮದಲ್ಲಿರುತ್ತಾರೆ, ಸದಾ ಪರಂಧಾಮದಲ್ಲಿರುತ್ತಾರೆ. ಇಲ್ಲಿ ಒಂದೇ ಬಾರಿ ಸಂಗಮಯುಗದಲ್ಲಿ ಬರುತ್ತಾರೆ. ಯಾವಾಗ ಬಹಳ ದುಃಖಿಯಾಗುವರೋ ಆಗಲೇ ತಂದೆಯನ್ನು ಕರೆಯುತ್ತಾರೆ. ಬಂದು ನಮ್ಮನ್ನು ಸುಖಿಯನ್ನಾಗಿ ಮಾಡಿ ಎಂದು ಹೇಳುತ್ತಾರೆ. ಮಕ್ಕಳಿಗೆ ಈಗ ತಿಳಿದಿದೆ, ಬಾಬಾ ಬಂದು ನಮ್ಮನ್ನು ಪತಿತರಿಂದ ಪ್ರಪಂಚದಿಂದ ಹೊಸ ಸತ್ಯಯುಗಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಅಥವಾ ಅಲ್ಲಿ ಹೋಗುವ ಮಾರ್ಗವನ್ನು ತಿಳಿಸಿ ಎಂದು ನಾವು ಕರೆಯುತ್ತೇವೆ. ತಂದೆಯು ತಾವೇ ಯಾವಾಗ ಬರುವರೋ ಆಗಲೇ ಮಾರ್ಗವನ್ನು ತಿಳಿಸುತ್ತಾರೆ. ಯಾವಾಗ ಪ್ರಪಂಚವು ಪರಿವರ್ತನೆ ಆಗಬೇಕೋ ಆಗಲೇ ತಂದೆಯು ಬರುತ್ತಾರೆ. ಇವು ಬಹಳ ಸಹಜವಾದ ಮಾತುಗಳಾಗಿವೆ. ಇವನ್ನು ಬರೆದುಕೊಳ್ಳಬೇಕಾಗಿದೆ. ತಂದೆಯು ಇಂದು ಇದನ್ನು ತಿಳಿಸಿದ್ದಾರೆ. ನಾವು ಸಹ ಹೀಗೆ ತಿಳಿಸುತ್ತೇವೆ. ಹೀಗೆ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಹೇಳುವ ಅಭ್ಯಾಸವಾಗಿ ಬಿಡುವುದು. ನೀವು ಮುರಳೀಧರನ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಅವಶ್ಯವಾಗಿ ಮುರಳೀಧರ ಆಗಬೇಕಾಗಿದೆ. ಯಾವಾಗ ಅನ್ಯರ ಕಲ್ಯಾಣ ಮಾಡುವಿರೋ ಆಗಲೇ ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಈ ಲೌಕಿಕ ವಿದ್ಯೆಯು ಇಲ್ಲಿಗಾಗಿಯೇ ಇದೆ, ಆದರೆ ಈ ವಿದ್ಯೆ ಹೊಸ ಪ್ರಪಂಚಕ್ಕಾಗಿದೆ. ಅಲ್ಲಂತೂ ಸುಖವೇ ಸುಖವಿರುತ್ತದೆ. ಅಲ್ಲಿ ತೊಂದರೆ ಕೊಡುವಂತಹ ಪಂಚವಿಕಾರಗಳಿರುವುದೇ ಇಲ್ಲ. ಇಲ್ಲಿ ನಾವು ರಾವಣ ರಾಜ್ಯ ಅರ್ಥಾತ್ ಪರರ ರಾಜ್ಯದಲ್ಲಿದ್ದೇವೆ. ನೀವು ಮೊದಲು ತಮ್ಮ ರಾಜ್ಯದಲ್ಲಿದ್ದೀರಿ, ಹೊಸ ಪ್ರಪಂಚವೆಂದು ನೀವು ಹೇಳುತ್ತೀರಿ. ಮತ್ತೆ ಭಾರತಕ್ಕೆ ಹಳೆಯ ಪ್ರಪಂಚವೆಂದು ಹೇಳಲಾಗುತ್ತದೆ. ಗಾಯನೂ ಇದೆ. ಹೊಸ ಪ್ರಪಂಚದಲ್ಲಿ ಭಾರತ, ಹೊಸ ಪ್ರಪಂಚದಲ್ಲಿ ಮುಸ್ಲಿಮರು, ಬೌದ್ಧಿಯರು ಇದ್ದರೆಂದು ಹೇಳುವುದಿಲ್ಲ. ತಂದೆಯು ಬಂದು ನಾವು ಮಕ್ಕಳನ್ನು ಜಾಗೃತ ಮಾಡುತ್ತಾರೆಂದು ಈಗ ನಿಮ್ಮ ಬುದ್ಧಿಯಲ್ಲಿದೆ. ನಾಟಕದಲ್ಲಿ ತಂದೆಯ ಪಾತ್ರವೇ ಹೀಗಿದೆ. ಅವರು ಬಂದು ಭಾರತವನ್ನೇ ಸ್ವರ್ಗವನ್ನಾಗಿ ಮಾಡುತ್ತಾರೆ. ಭಾರತವೇ ಮೊದಲ ದೇಶವಾಗಿದೆ. ಭಾರತ ಮೊದಲ ದೇಶವನ್ನೇ ಸ್ವರ್ಗವೆಂದು ಹೇಳಲಾಗುತ್ತದೆ. ಭಾರತದ ಆಯುಷ್ಯು ಪರಿಮಿತವಾಗಿದೆ. ಲಕ್ಷಾಂತರ ವರ್ಷಗಳೆಂದು ಹೇಳುವುದು ಇದು ಅಪರಿಮಿತವಾಗಿರುತ್ತದೆ. ಲಕ್ಷಾಂತರ ವರ್ಷಗಳ ಮಾತು ಯಾರ ಸ್ಮೃತಿಯಲ್ಲಿಯೂ ಬರುವುದಕ್ಕೆ ಸಾಧ್ಯವಿಲ್ಲ. ಹೊಸ ಭಾರತವಾಗಿತ್ತು, ಈಗ ಇದಕ್ಕೆ ಹಳೆಯ ಭಾರತವೆಂದೇ ಹೇಳುತ್ತಾರೆ. ಭಾರತವೇ ಹೊಸ ಪ್ರಪಂಚವಾಗುವುದು. ನಾವೀಗ ಹೊಸ ಪ್ರಪಂಚದ ಮಾಲೀಕರಾಗಿದ್ದೇವೆಂದು ನೀವು ತಿಳಿದುಕೊಳ್ಳುತ್ತೀರಿ. ತಂದೆಯು ಸಲಹೆಯನ್ನು ನೀಡಿದ್ದಾರೆ. ನನ್ನನ್ನು ನೆನಪು ಮಾಡಿದರೆ ನೀವು ಆತ್ಮಗಳು ಪವಿತ್ರವಾಗಿ ಬಿಡುತ್ತೀರಿ. ಮತ್ತೆ ಶರೀರವು ಹೊಸದು ಸಿಗುವುದು. ಆತ್ಮ ಮತ್ತು ಶರೀರ ಎರಡೂ ಸತೋಪ್ರಧಾನವಾಗುತ್ತದೆ. ನಿಮಗೆ ಸುಖಕ್ಕಾಗಿಯೇ ರಾಜ್ಯವು ಸಿಗುತ್ತದೆ. ಇದು ಸಹ ನಾಟಕದಲ್ಲಿ ಅನಾದಿಯಾಗಿದೆ, ಮಾಡಲ್ಪಟ್ಟ ನಾಟಕವಾಗಿದೆ. ಹೊಸ ಪ್ರಪಂಚದಲ್ಲಿ ಸುಖ ಮತ್ತು ಶಾಂತಿ ಇರುತ್ತದೆ. ಅಲ್ಲಿ ಯಾವುದೇ ಬಿರುಗಾಳಿಗಳು ಇರುವುದಿಲ್ಲ. ಬೆಹದ್ದಿನ ಶಾಂತಿಯಲ್ಲಿ ಎಲ್ಲರೂ ಶಾಂತವಾಗಿ ಬಿಡುತ್ತಾರೆ. ಇಲ್ಲಿ ಅಶಾಂತಿ ಇರುವ ಕಾರಣ ಎಲ್ಲರೂ ಅಶಾಂತರಾಗಿದ್ದಾರೆ. ಸತ್ಯಯುಗದಲ್ಲಿ ಎಲ್ಲರೂ ಶಾಂತವಾಗಿರುತ್ತಾರೆ. ಅದ್ಭುತವಾದ ಮಾತುಗಳಲ್ಲವೇ. ಇದು ಅನಾದಿ ಮಾಡಲ್ಪಟ್ಟ ನಾಟಕವಾಗಿದೆ. ಇದು ಬೆಹದ್ದಿನ ಮಾತುಗಳಿವೆ. ಮತ್ತು ಅವರು ಲೌಕಿಕ ಬ್ಯಾರಿಸ್ಟರ್, ಇಂಜಿನಿಯರ್ ವಿದ್ಯೆಯನ್ನು ಓದುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಬೆಹದ್ದಿನ ಜ್ಞಾನವಿದೆ. ಒಂದೇ ಬಾರಿ ತಂದೆಯು ಬಂದು ಬೆಹದ್ದಿನ ನಾಟಕದ ರಹಸ್ಯವನ್ನು ತಿಳಿಸುತ್ತಾರೆ. ಬೆಹದ್ದಿನ ನಾಟಕವು ಹೇಗೆ ನಡೆಯುತ್ತದೆ ಎಂಬ ಹೆಸರನ್ನು ಸಹ ಮೊದಲು ಕೇಳಿರಲಿಲ್ಲ. ಈಗ ನೀವು ತಿಳಿಯುತ್ತೀರಿ. ಸತ್ಯಯುಗ, ತ್ರೇತಾಯುಗ ಅವಶ್ಯವಾಗಿ ಕಳೆದು ಹೋಗಿದೆ. ಅದರಲ್ಲಿ ಈ ದೇವತೆಗಳ ರಾಜ್ಯವಿತ್ತು. ತ್ರೇತಾಯುಗದಲ್ಲಿ ರಾಮರಾಜ್ಯವಿತ್ತು. ನಂತರ ಮತ್ತೆಲ್ಲ ಧರ್ಮಗಳು ಬಂದಿವೆ.
ಇಸ್ಲಾಂ, ಬೌದ್ಧಿ, ಕ್ರಿಶ್ಚಿಯನ್ ಎಲ್ಲಾ ಧರ್ಮಗಳ ಬಗ್ಗೆ ಪೂರ್ಣ ತಿಳುವಳಿಕೆ ಇದೆ. ಇವರೆಲ್ಲರೂ 2500 ವರ್ಷಗಳಿಗೆ ಬಂದಿದ್ದಾರೆ. ಅದರಲ್ಲಿ 1250 ವರ್ಷಗಳು ಕಲಿಯುಗವಾಗಿದೆ. ಎಲ್ಲವೂ ಲೆಕ್ಕವಿಲ್ಲ ಲೆಕ್ಕವಿದೆಯಲ್ಲವೇ? ಸೃಷ್ಟಿಯ ಆಯುಷ್ಯ 2500 ವರ್ಷಗಳೆಂದಲ್ಲ. ಅಂದರ ಮೇಲೆ ಇನ್ನೂ ಮತ್ಯಾರಿದ್ದಾರು ಎಂಬುದನ್ನು ವಿಚಾರ ಮಾಡಬೇಕಾಗಿದೆ. ಇವರಿಗೂ ಮೊದಲು ಈ ದೇವಿ ದೇವತೆಗಳಿದ್ದರು. ಅವರು ಮನುಷ್ಯರ ಆದರೆ ದೈವಿ ಗುಣವಂತರಾಗಿದ್ದರು. 2500 ವರ್ಷಗಳಲ್ಲಿ ಸೂರ್ಯವಂಶೀಯರು, ಚಂದ್ರವಂಶೀಯರು ಇದ್ದರು. ಇನ್ನೂ 2500 ವರ್ಷಗಳಲ್ಲಿ ದ್ವಾಪಾರ ಕಲಿಯುಗವಿತ್ತು. ಇದಕ್ಕಿಂತ ಹೆಚ್ಚಿನ ಲೆಕ್ಕವನ್ನು ಯಾರೂ ತೆಗೆಯಲು ಸಾಧ್ಯವಿಲ್ಲ. ಪೂರ್ಣ ಮುಕ್ಕಾಲು, ಅರ್ಧ ಕಾಲಭಾಗ, ಹೀಗೆ 4 ಕಾಲಭಾಗಗಳಿವೆ. ನಿಯಮದನುಸಾರವಾಗಿ ಭಾಗ ಮಾಡುತ್ತಾರಲ್ಲವೇ? ಅರ್ಧವೆಲ್ಲಂತೂ ಈ ದೇವತೆಗಳಿದ್ದರು. ಸತ್ಯಯುಗದಲ್ಲಿ ಸೂರ್ಯವಂಶಿ ರಾಜ್ಯ, ತ್ರೇತಾದಲ್ಲಿ ಚಂದ್ರವಂಶಿ ರಾಜ್ಯವಿತ್ತು ಎಂಬುದನ್ನು ನೀವು ಸಿದ್ಧ ಮಾಡಿ ತಿಳಿಸಬಹುದು. ಅಂದ ಮೇಲೆ ಯಾರು ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಬರುವರೋ ಅವರದೇ ಎಲ್ಲರಿಗಿಂತ ದೀರ್ಘ ಆಯುಷ್ಯವಾಗುವುದು. ಈ ಕಲ್ಪವೇ 5000 ವರ್ಷಗಳಾಗಿದೆ. ಅವರು 84 ಲಕ್ಷ ಯೋನಿಗಳೆಂದು ಹೇಳುತ್ತಾರೆ ಮತ್ತು ಕಲ್ಪದ ಆಯುಷ್ಯ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ಯಾರು ಒಪ್ಪುವುದೇ ಇಲ್ಲ. ಇಷ್ಟು ದೊಡ್ಡ ಪ್ರಪಂಚವಿರುವುದಕ್ಕೂ ಸಾಧ್ಯವಿಲ್ಲ. ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ, ಅದೆಲ್ಲವೂ ಅಜ್ಞಾನವಾಗಿದೆ ಮತ್ತು ಇದು ಜ್ಞಾನವಾಗಿದೆ. ಜ್ಞಾನವೆಲ್ಲಿಂದ ಬಂದಿತು ಎಂಬುದು ಸಹ ಯಾರಿಗೂ ತಿಳಿದಿಲ್ಲ. ಜ್ಞಾನಸಾಗರನು ಒಬ್ಬರೇ ತಂದೆಯಾಗಿದ್ದಾರೆ. ಅವರೇ ಮುಖದಿಂದ ಜ್ಞಾನವನ್ನು ಕೊಡುತ್ತಾರೆ. ಅದಕ್ಕೆ ಗೋಮುಖವೆಂದು ಹೇಳುತ್ತಾರೆ. ಈ ಗೋಮಾತೆಯಿಂದ ನಿಮ್ಮೆಲ್ಲರನ್ನು ದತ್ತು ಮಾಡಿಕೊಳ್ಳುತ್ತಾರೆ. ಈ ಮಾತುಗಳು ತಿಳಿಸುವುದಕ್ಕೂ ಬಹಳ ಸಹಜವಾಗಿದೆ. ಒಂದು ದಿನ ಕೇಳಿ ಬಿಟ್ಟು ಬಿಡುತ್ತಾರೆ ಎಂದರೆ ಬುದ್ಧಿಯು ಅನ್ಯ ಮಾತುಗಳಲ್ಲಿ ತೊಡಗಿಬಿಡುವುದು. ಶಾಲೆಯಲ್ಲಿ ಒಂದು ದಿನ ಓದಲಾಗುತ್ತದೆಯೋ ಅಥವಾ ನಿಯಮಿತವಾಗಿ ಓದಲಾಗುತ್ತದೆಯೋ? ಜ್ಞಾನವನ್ನು ಒಂದು ದಿನದಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಬೇಹದ್ದಿನ ತಂದೆಯು ನಮ್ಮನ್ನು ಓದಿಸುತ್ತಾರೆಂದರೆ ಅವಶ್ಯವಾಗಿ ಬೇಹದ್ದಿನ ವಿದ್ಯೆ ಆಗಿರುವುದು. ತಂದೆಯು ಬೇಹದ್ದಿನ ರಾಜ್ಯವನ್ನು ಕೊಡುತ್ತಾರೆ. ಭಾರತದಲ್ಲಿ ಬೇಹದ್ದಿನ ರಾಜ್ಯವಿತ್ತಲ್ಲವೇ? ಈ ಲಕ್ಷ್ಮೀನಾರಾಯಣರು ಬೇಹದ್ದಿನ ರಾಜ್ಯಭಾರ ಮಾಡುತ್ತಿದ್ದರು. ಇವರು ರಾಜ್ಯವನ್ನು ಹೇಗೆ ತೆಗೆದುಕೊಂಡರೆಂದು ಕೇಳಲು ಯಾರಿಗೂ ಈ ಮಾತುಗಳು ಸ್ವಪ್ನದಲ್ಲಿಯೂ ಬರುವುದಿಲ್ಲ. ಅವರಲ್ಲಿ ಹೆಚ್ಚಿನ ಪವಿತ್ರತೆ ಇತ್ತು ಮತ್ತು ಅವರು ಯೋಗಿಗಳಾಗುವುದರಿಂದ ಆಯುಷ್ಯ ದೀರ್ಘವಾಗುತ್ತದೆ. ನಾವೇ ಯೋಗಿಗಳಾಗಿದ್ದೇವೆ. ಮತ್ತೆ 84 ಜನ್ಮಗಳ ಭೋಗಿಗಳು ಸಹ ಅವಶ್ಯವಾಗಿ ಆಗಬೇಕಾಗಿದೆ. ಇವರೂ ಸಹ ಅವಶ್ಯವಾಗಿ ಪೂರ್ಣ ಜನ್ಮದಲ್ಲಿ ಪುನರ್ಜನ್ಮದಲ್ಲಿ ಬಂದಿರುವರೆಂದು ಮನುಷ್ಯರು ಅರಿತುಕೊಂಡಿಲ್ಲ. ಇವರಿಗೆ ಭಗವಾನ್, ಭಗವತಿ ಎಂದು ಕರೆಯಲಾಗುವುದಿಲ್ಲ. 84 ಜನ್ಮಗಳನ್ನು ತೆಗೆದುಕೊಂಡಿರಲು ಇವರಿಗಿಂತ ಮೊದಲು ಯಾರೂ ಇರಲಿಲ್ಲ. ಮೊಟ್ಟ ಮೊದಲಿಗೆ ಯಾರು ಸತ್ಯಯುಗದಲ್ಲಿ ರಾಜ್ಯ ಮಾಡುವರೇ ಅವರೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ನಂತರ ಕ್ರಮೇಣವಾಗಿ ಕೆಳಗೆ ಬರುತ್ತಾರೆ. ನಾವು ಆತ್ಮಗಳೇ ದೇವತೆಗಳಾಗುತ್ತೇವೆ. ನಂತರ ನಾವೇ ಕ್ಷತ್ರಿಯರು. ಹೀಗೆ ದರ್ಜೆ ಕಡಿಮೆಯಾಗುತ್ತಾ ಹೋಗುವುದು. ಪೂಜ್ಯರಿಂದ ದೇವತೆಗಳಾಗುತ್ತೇವೆ ಎಂದು ಗಾಯನ ಮಾಡಲಾಗುತ್ತದೆ. ಸತೋಪ್ರಧಾನರಿಂದ ತಮೋಪ್ರಧಾನರಾಗುತ್ತಾರೆ. ಹೀಗೆ ಪುನರ್ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಕೆಳಗೆ ಹೋಗುತ್ತಾರೆ. ಇದು ಎಷ್ಟು ಸಹಜವಾಗಿದೆ. ಆದರೆ ಮಾಯು ಇವೆಲ್ಲ ಮಾತುಗಳನ್ನು ಮರೆಸಿಬಿಡುತ್ತದೆ. ಈ ಎಲ್ಲ ವಿಚಾರಗಳನ್ನು ಒಟ್ಟಿಗೆ ಮಾಡಿ ಪುಸ್ತಕ ಮಾಡಿಸಬಹುದು, ಆದರೆ ಇವೇನೂ ಉಳಿಯುವುದಿಲ್ಲ. ಇವು ತಾತ್ಕಾಲಿಕವಾಗಿದೆ. ತಂದೆಯು ಯಾವುದೇ ಗೀತೆಯನ್ನು ತಿಳಿಸಿರಲಿಲ್ಲ. ತಂದೆಯಂತೂ ಈಗ ಹೇಗೆ ತಿಳಿಸಿದ್ದಾರೆಯೋ ಹಾಗೇ ತಿಳಿಸಿಕೊಟ್ಟಿದ್ದರು. ಈ ವೇದಶಾಸ್ತ್ರಗಳೆಲ್ಲವೂ ನಂತರದಲ್ಲಿ ರಚಿಸಲ್ಪಡುತ್ತವೆ. ಇವೆಲ್ಲ ಪುಸ್ತಕಗಳ ಸಂಗ್ರಹವೇನಿದೆ, ಇವೆಲ್ಲವೂ ವಿನಾಶವಾದಾಗ ಸುಟ್ಟು ಹೋಗುತ್ತವೆ. ಸತ್ಯಯುಗ, ತ್ರೇತಾಯುಗದಲ್ಲಿ ಯಾವುದೇ ಗ್ರಂಥಗಳಿರುವುದಿಲ್ಲ. ಇವೆಲ್ಲವೂ ನಂತರ ಭಕ್ತಿ ಮಾರ್ಗದಲ್ಲಿ ಆಗುತ್ತದೆ. ಎಷ್ಟೊಂದು ಗ್ರಂಥಗಳಾಗುತ್ತವೆ. ರಾವಣನನ್ನು ಮಾಡುತ್ತಾರೆ. ಆದರೆ ಬುದ್ಧಿಹೀನತೆಯಿಂದ ಅವರು ಏನನ್ನೂ ತಿಳಿಸಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ಇವರು ರಾವಣನನ್ನು ಪ್ರತಿ ವರ್ಷವೂ ಮಾಡುತ್ತಾರೆ ಮತ್ತು ಸುಡುತ್ತಾರೆ. ಅವಶ್ಯವಾಗಿ ರಾವಣನು ಒಬ್ಬ ಶತ್ರುವಾಗಿದ್ದಾನೆ. ಆದರೆ ಶತ್ರು ಹೇಗೆ ಎಂಬುದು ಯಾರಿಗೂ ತಿಳಿದಿಲ್ಲ. ಸೀತೆಯನ್ನು ಅಪಹರಿಸಿ ತೆಗೆದುಕೊಂಡು ಹೋದನು. ಆದ್ದರಿಂದ ಬಹುಶಃ ಶತ್ರುವಾಗಿದ್ದಾನೆಂದು ತಿಳಿಯುತ್ತಾರೆ. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದನೆಂದರೆ ಬಹಳ ದೊಡ್ಡ ಕಳ್ಳನಾದನಲ್ಲವೇ? ಎಂದಾದರೂ ಕಳ್ಳತನ ಮಾಡಿದ್ದಾನೆ? ತ್ರೇತಾಯುಗದಲ್ಲಿ ಎಂದು ಹೇಳುವುದೇ ಅಥವಾ ತ್ರೇತಾದ ಅಂತಿಮದಲ್ಲಿ? ಈ ಮಾತುಗಳ ಮೇಲೂ ವಿಚಾರ ಮಾಡಬೇಕಾಗಿದೆ.
ಎಂದಾದರೂ ಕಳ್ಳತನವಾಗಿರಬೇಕು. ಯಾವ ರಾಮನ ಸೀತೆಯ ಅಪಹರಣವಾಯಿತು. ರಾಮ ಸೀತೆಯರ ರಾಜಧಾನಿಯು ನಡೆದಿದೆ. ಒಬ್ಬರೇ ರಾಮ ಸೀತೆಯರು ನಡೆಯುತ್ತಾ ಬಂದಿದ್ದಾರೆ. ಇದನ್ನು ಶಾಸ್ತ್ರಗಳಲ್ಲಿ ಒಂದು ಕಥೆಯಾಗಿ ಬರೆದಿದ್ದಾರೆ. ಅಂದಾಗ ಯಾವ ಸೀತೆ ಎಂಬುದನ್ನು ಈಗ ವಿಚಾರ ಮಾಡಬೇಕಾಗಿದೆ. ಕ್ರಮವಾಗಿ 12 ಮಂದಿ ರಾಮ ಸೀತೆಯರಿದ್ದಾರಲ್ಲವೇ? ಅಂದ ಮೇಲೆ ಯಾವ ಸೀತೆಯನ್ನು ಅಪಹರಿಸಿದನು? ಅವಶ್ಯವಾಗಿ ಕೊನೆಯವರಿರಬೇಕು. ರಾಮನ ಸೀತೆಯ ಅಪಹರಣವಾಯಿತೆಂದು ಏನು ಹೇಳುತ್ತಾರೆ? ಈಗ ರಾಮರಾಜ್ಯದಲ್ಲಿ ಇಡೀ ಸಮಯ ಒಬ್ಬರದೇ ರಾಜ್ಯವಂತೂ ಇರುವುದಿಲ್ಲ, ಅವಶ್ಯವಾಗಿ ವಂಶಾವಳಿರುವುದು. ಅಂದ ಮೇಲೆ ಯಾವ ಸೀತೆಯ ಅಪಹರಣವಾಯಿತು? ಇವೆಲ್ಲವೂ ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ನೀವು ಮಕ್ಕಳು ಬಹಳ ಶೀತಲತೆಯಿಂದ ಯಾರಿಗಾದರೂ ಇವೆಲ್ಲ ರಹಸ್ಯಗಳನ್ನು ತಿಳಿಸಬಲ್ಲಿರಿ. ತಂದೆಯು ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾ ತಿನ್ನುತ್ತಾ ದುಃಖಿಯಾಗಿಬಿಟ್ಟಿದ್ದಾರೆ. ಯಾವಾಗ ಅತಿ ದುಃಖಿಯಾಗುವರು ಆಗ ಬಾಬಾ ಈ ದುಃಖದಿಂದ ಬಿಡಿಸಿ ಎಂದು ಕೂಗುತ್ತಾರೆ. ರಾವಣವಂತೂ ಯಾವುದೇ ವ್ಯಕ್ತಿ ಇಲ್ಲ ಅಲ್ಲವೇ? ಒಂದು ವೇಳೆ ಇದ್ದರೆ ತಮ್ಮ ರಾಜ್ಯವನ್ನು ಪ್ರತಿ ವರ್ಷವೂ ಏಕೆ ಸಾಯಿಸುತ್ತಾರೆ? ರಾವಣನಿಗೆ ಅವಶ್ಯವಾಗಿ ಸ್ತ್ರೀಯೂ ಇರುವಳು. ಮಂಡೋದರಿಯನ್ನು ತೋರಿಸುತ್ತಾರೆ. ಆದರೆ ಮಂಡೋದರಿಯ ಪ್ರತಿಮೆಯನ್ನು ಮಾಡಿ ಸುಡುವುದನ್ನು ಎಂದೂ ಯಾರು ನೋಡಿಲ್ಲ. ಆದ್ದರಿಂದಲೇ ತಂದೆ ತಿಳಿಸುತ್ತಾರೆ, ಇದು ಸುಳ್ಳು ಮಾಯೆ, ಸುಳ್ಳು ಕಾಯವಾಗಿದೆ. ಈಗ ನೀವು ಅಸತ್ಯ ಮನುಷ್ಯರಿಂದ ಸತ್ಯ ದೇವತೆಗಳಾಗಲು ಕುಳಿತಿದ್ದೀರಿ. ಅಂತರವಂತೂ ಆಯ್ತಲ್ಲವೇ? ಸತ್ಯಯುಗದಲ್ಲಂತೂ ಸದಾ ಸತ್ಯವನ್ನೇ ಹೇಳುತ್ತಾರೆ. ಅದು ಸತ್ಯಖಂಡವಾಗಿದೆ, ಇದು ಅಸತ್ಯಖಂಡವಾಗಿದೆ. ಆದ್ದರಿಂದ ಅಸತ್ಯವನ್ನೇ ಹೇಳುತ್ತಾ ಇರುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪೀತ ಬಾಪ್ತದರ ನೆನಪು ಪ್ರೀತಿಯಾಗುವುದು. ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಹಮ್ ರೂವಾನಿ ಬಚ್ಚೋಂಕಿ ರೂವಾನಿ ಬಾಪ್ತಾದಕು ಯಾತ್ತಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ. ಶುಕ್ರಿಯಾ ಬಾಬಾ ಶುಕ್ರಿಯಾ. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್. ಜ್ಞಾನಸಾಗರ ತಂದೆಯು ಪ್ರತಿನಿತ್ಯವೂ ಯಾವ ಬೇಹದ್ದಿನ ತಿದ್ದೆಯನ್ನು ಓದಿಸುತ್ತಾರೆಯೋ ಅದರ ಮೇಲೆ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ಓದಿರುವುದನ್ನು ಅನ್ಯರಿಗೆ ಅವಶ್ಯವಾಗಿ ಓದಿಸಬೇಕಾಗಿದೆ. 2ನೇ ಪಾಯಿಂಟ್. ಈ ಬೇಹದ್ದಿನ ನಾಟಕವು ಹೇಗೆ ನಡೆಯುತ್ತದೆ? ಇದು ಅನಾದಿ ಮಾಡಲ್ಪಟ್ಟ ಅದ್ಭುತ ನಾಟಕವಾಗಿದೆ. ಈ ರಹಸ್ಯವನ್ನು ಚೆನ್ನಾಗಿ ಅರಿತುಕೊಂಡು ಮತ್ತೆ ಅನ್ಯರಿಗೆ ತಿಳಿಸಬೇಕಾಗಿದೆ. ವರದಾನ. ಪವಿತ್ರತೆಯ ಶ್ರೇಷ್ಠ ಧಾರಣೆಯ ಮೂಲಕ ಒಂದೇ ಧರ್ಮದ ಸಂಸ್ಕಾರವುಳ್ಳಂತ ಸಮರ್ಥ ಸಾಮ್ರಾಟ ಭವ. ವಿವರಣೆಯಾಗಿದೆ. ನಿಮ್ಮ ಸ್ವರಾಜ್ಯದ ಧರ್ಮ ಅರ್ಥಾತ್ ಧಾರಣೆಯಾಗಿದೆ ಪವಿತ್ರತೆ. ಒಂದೇ ಧರ್ಮ ಅರ್ಥಾತ್ ಒಂದೇ ಧಾರಣೆ ಸ್ವಪ್ನ ಅಥವಾ ಸಂಕಲ್ಪ ಮಾತ್ರದಲ್ಲಿಯೂ ಸಹ ಅಪವಿತ್ರತೆ ಅರ್ಥಾತ್ ಇನ್ನೊಂದು ಧರ್ಮ ಇರುವುದಿಲ್ಲ. ಏಕೆಂದರೆ ಎಲ್ಲಿ ಪವಿತ್ರತೆ ಇದೆಯೇ ಅಲ್ಲಿ ಅಪವಿತ್ರತೆ ಅರ್ಥಾತ್ ವ್ಯರ್ಥ ಅಥವಾ ವಿಕಲ್ಪದ ಹೆಸರು ಗುರುತು ಸಹ ಇರುವುದಿಲ್ಲ. ಈ ರೀತಿ ಸಂಪೂರ್ಣ ಪವಿತ್ರತೆಯ ಸಂಸ್ಕಾರ ತುಂಬಿಕೊಳ್ಳುವಂಥವರೇ ಸಮರ್ಥ ಸಾಮ್ರಾಟ ಆಗಿದ್ದಾರೆ. ಈಗಿನ ಶ್ರೇಷ್ಠ ಸಂಸ್ಕಾರದ ಆಧಾರದಿಂದ ಭವಿಷ್ಯ ಸಂಸಾರ ತಯಾರಾಗುವುದು. ಈಗಿನ ಸಂಸ್ಕಾರ ಭವಿಷ್ಯ ಸಂಸಾರದ ಅಡಿಪಾಯವಾಗಿದೆ. ಸ್ಲೋಗನ್. ವಿಜಯರತ್ನಗಳು ಅವರೇ ಆಗುತ್ತಾರೆ ಯಾರ ಸತ್ಯ ಪ್ರೀತಿ ಒಬ್ಬ ಪರಮಾತ್ಮನ ಜೊತೆ ಇರುವುದು. ಓಂ ಶಾಂತಿ.